आपका खैर मकदम है 4 टीवी न्यूज़ कर्नाटक में। मैं हूं शकील बागबारे। डीसी वायएस पाटिल की प्रेस मीटिंग में डीसी ने बीजापुर की जनता को राहत देते हुए चेतावनी भी दी है। चेतावनी यह है कि अगर कोई व्यक्ति बेवजह घर से बाहर निकलकर रास्ते में घूमता है तो उसकी गाड़ी सीज और लाइसेंस को सस्पेंड किया जाएगा। मैं फिर से कहूँगा, जो व्यक्ति बेवजह रास्ते पे घूमता है तो उसकी गाड़ी को सीज और लाइसेंस को सस्पेंड किया जाएगा। ಇವತ್ತು ನಾವು ನಿರ್ಧಾರ ತಗೊಂಡಿದ್ದು ಟೂ ವೀಲರ್ಸ್ ವಿದೌಟ್ ಪಾಸ್ ಅನ್ನೆಸರಿ ಯಾರು ಓಡಾಡ್ತಾ ಇದ್ದಾರೆ ಅವ್ರದ್ದು ನಾವು ಲೈಸೆನ್ಸನ್ನು ಸಸ್ಪೆಂಡ್ ಮಾಡ್ತೀವಿ, ಆಮೇಲೆ ವೆಹಿಕಲನ್ನು ಸೀಸ್ ಮಾಡ್ತೀವಿ. ಈಗ ಅಂದರೆ ಸುಮ್ಮನೆ ಏನು ಕೆಲಸ ಇರೋದಿಲ್ಲ, ಒಂದು ರೌಂಡ್ ಈಗ ಸಿಟಿಯಲ್ಲಿ ಬರೋದು ಈ ಥರ ವಿನಾಕಾರಣ ತಿರುಗ್ತಾರಲ್ಲ ಅವ್ರದ್ದನ್ನು ಮಾಡ್ತೀವಿ. अगर आप अब बेवजह रास्ते में निकलेंगे तो आपको अपनी गाड़ी को खोना पड़ेगा और साथ ही आपका लाइसेंस भी सस्पेंड होगा। और राहत यह है कि आपको किराना बाजार, तरकारी, दूध, मटन, फिश और खाने का सामान सब मिलेगा और ज़रूरत को देखते हुए पास भी दिए जाएंगे और ज़रूरती सामान की गाड़ियों को भी इजाज़त है, वो सामान ले जा सकते हैं, इन्हें रोका नहीं जाएगा। अगर आप तरकारी वार्डों में बेचना चाहते हैं तो आप महानगर पालिका से आदेश लेकर भी बेच सकते हैं। ಈಗಾಗಲೇ ಲಾಕ್ಡೌನ್ ಆಗಿ ಎರಡನೇ ದಿವಸ ಇವತ್ತು ಸಣ್ಣ ಪುಟ್ಟ ಸಿಟಿಯಲ್ಲಿ ತೊಂದರೆಗಳು ಮತ್ತು ಜನಕ್ಕೆ ಅನಾನುಕೂಲತೆಗಳು ಆಗೋದು ನಮ್ಮ ಗಮನಕ್ಕೂ ಬಂದಿದೆ. ಅದು ಮತ್ತು ಸ್ವಾಭಾವಿಕನೂ ಹೌದು. ಅದು ಅನಾನುಕೂಲತೆ ಆಗದೇ ಲಾಕ್ಡೌನ್ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಪಾಸ್ ಇಶ್ಯೂ ಮಾಡುವಂಥದ್ದು ಪರ್ಟಿಕ್ಯುಲರ್ ಏನಿದ್ದಾರೆ ಅವರಿಗೆ ಪಾಸ್ ಇಶ್ಯೂ ಮಾಡುವಂಥದ್ದನ್ನು ನಾವು ಇವತ್ತೇ ಕ್ರಮ ಕೈಗೊಂಡಿದ್ದೀವಿ. ಸಿಟಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೆ ಆಥರೈಸ್ ಮಾಡಿದ್ದೀವಿ, ರೂರಲಲ್ಲಿ ತಹಸೀಲ್ದಾರಿಗೆ ಆಥರೈಸ್ ಮಾಡಿದ್ದೀವಿ. ಯಾರಿಗೆ ಇಶ್ಯೂ ಮಾಡಬೇಕು, ಯಾರಿಗೆ ಇಶ್ಯೂ ಮಾಡಬಾರ್ದು ಅಂಥೇಳಿ ಹೋಮ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ ಇರೋದರಿಂದ ಅದ್ರ ಪ್ರಕಾರ ನಾವು ಅಷ್ಟು ಮಾತ್ರ ಇಶ್ಯೂ ಮಾಡ್ತೀವಿ. ನಂದು ಎಲ್ಲರಿಗೂ ಒಂದೇ ರಿಕ್ವೆಸ್ಟ್, ಪಾಸ್ ಅಂತ ಹೇಳಿ ಓನ್ಲಿ ಫಾರ್ ದ್ಯಾಟ್ ಪರ್ಪಸ್ ಯೂಸ್ ಮಾಡಬೇಕು. ಪಾಸ್ ಅಂತ ಹೇಳಿ ಮೆಡಿಕಲ್ಗೆ ತೊಗೊಂಡು ಅಥವಾ ಗ್ಯಾಸ್ ಸಪ್ಲೈಗೆ ತೊಗೊಂಡು ಅವನು ಇಂಡಿವಿಜುವಲ್ಗೆ ಬಳಸುವಂತಿಲ್ಲ. ಅಂದರೆ ಆ ಟೈಮಿಗೆ ಮಾತ್ರ ಅದು ವ್ಯಾಲಿಡ್. ಉಳಿದ ಟೈಮಿಗೆ ಅವನು ಪರ್ಸ್ನಲ್ ವರ್ಕಿಗೆ ಹೋಗ್ತಾನೆ ಅಂದರೆ ಆ ಪಾಸ್ ವ್ಯಾಲಿಡ್ ಇಲ್ಲ. ಅದನ್ನು ನಾವು ಸ್ಟ್ರಿಕ್ಟಾಗಿ ಕಂಡೀಷನ್ ಇದೆ. ಈ ಏನು ಈಗ ನಾವು ಸಿಟಿಯಲ್ಲಿ ತಮಗೂ ಗೊತ್ತಿದೆ, ವೆಜಿಟೇಬಲ್ದು ಈ ದಿನಸಿ ಅಂಗಡಿದು ನಮ್ಮದು ಸಾಲ್ವ್ ಆಗಿದೆ ಮೋಸ್ಟ್ ಆಫ್ ದ ಇಶ್ಯೂ. ತಾವು ನನ್ನ ಗಮನಕ್ಕೆ ತಂದಿರಿ, ಜನರು ನನ್ನ ಗಮನಕ್ಕೆ ತಂದರೆ. ಈಗ ನಮಗೆ ಎರಡೇ ಇರೋದು, ಒಂದು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಅದರಲ್ಲೂ ವೆಜಿಟೇಬಲ್ಸ್, ಆಮೇಲೆ ಮಿಲ್ಕ್ ಸಂಬಂಧಪಟ್ಟಂಗೆ ಸ್ವಲ್ಪ ಅಲ್ಲಲ್ಲಿ ಸಮಸ್ಯೆಗಳು ನಮಗೆ ಕೇಳಿ ಬಂದವೆ. ಅಂದರೆ ಸ್ವಲ್ಪ ಅಲ್ಲ, ಸ್ವಲ್ಪ ಇನ್ನೂ ಜಾಸ್ತಿನೇ ಅಂತ ಹೇಳ್ಬೋದು. ಅದಕ್ಕಾಗಿ ನಾವು ಟೆಂಪ್ರರಿಯಾಗಿ ನಿನ್ನೆನೇ ನಾವು ಹೇಳಿದ್ವಿ, ತಳ್ಳು ಗಾಡಿಗಳಿಗೆ, ತಳ್ಳು ಬಂಡಿಗಳಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ. ಅಂದರೆ ನಮ್ಮ ಸಿಟಿಯಲ್ಲಿ ಬೇಕಾದಷ್ಟು ಆ ಸಂಖ್ಯೆ ಜಾಸ್ತಿ ಇದೆ. ಅದನ್ನು ಹೊರತುಪಡಿಸಿ ಓವರ್ ಆ್ಯಂಡ್ ಅಬವ್ ಯಾರಾದರೂ ಪರ್ಮಿಷನ್ ಕೇಳಿದರೆ ಕಮಿಷನರ್ಗೆ ಹೇಳಿದ್ದೀವಿ, ತಳ್ಳು ಬಂಡಿಗೆ ಪರ್ಮಿಷನ್ ಕೊಡಬೇಕು. ಆಮೇಲೆ ಗೂಡ್ಸ್ ವೆಹಿಕಲ್ಗೆ, ಇದಕ್ಕೆ ಸಂಬಂಧಪಟ್ಟಂಗೆ ಗೂಡ್ಸ್ ವೆಹಿಕಲ್ ಏನಾದರೂ ಇದ್ದರೆ ಅದನ್ನು ನಮ್ಮ ಇಲ್ಲ ಯಾರೋ ಆ ಜಿಲ್ಲಾಡಳಿತದಿಂದ ಅದನ್ನು ತಡೆಯುವಂಥದ್ದು ಯಾವುದೇ ಮಾಡ್ತಾ ಇಲ್ಲ. ಅದು ಹೊರತುಪಡಿಸಿ ಹಾಪ್ಕಾಮ್ಸ್ಗಳನ್ನು ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಪ್ಕಾಮ್ಸ್ ಇನ್ನು 2 ವೆಹಿಕಲ್ಗಳು ನಮಗೆ ಸುಜಲಾದ್ದು 2 ವೆಹಿಕಲ್ ಇದ್ದು, ಅದು ಫಾರ್ ಸಪ್ಲೈ ಆಫ್ ವೆಜಿಟೇಬಲ್ಸ್ ಓನ್ಲಿ, ಅದನ್ನು ನಾವು ಯೂಸ್ ಮಾಡ್ತಾಯಿದ್ವಿ. ಇನ್ನೂ ಹೆಚ್ಚಿನ ವೆಹಿಕಲ್ಗಳು ಬೇಕಾದರೆ ನಾವು ಪರ್ಮಿಷನ್ ಕೊಟ್ಟು खास करके जनता की परेशानियों को दूर करने के लिए डीसी वायएस पाटिल ने 3 नोडल अधिकारियों को नियुक्त किया है। एक नंदिनी मिल्क अधिकारी, दूसरे फूड अधिकारी और तीसरे हैं आहार अधिकारी। और महानगर पालिका से हर वार्ड में 2 व्यक्तियों को नियुक्त किया गया है जो आपके वार्ड में रहेंगे। जो भी वार्ड की समस्या है आपको इन लोगों से कहना होगा, चाहे वो दूध हो, किराना सामान, तरकारी, आप इनसे कहेंगे तो वो नोडल अधिकारी को कहेंगे जो आपकी समस्या को दूर करेंगे। ಜನರಿಗೆ ಯಾವುದೇ ತೊಂದರೆ ಆಗದಂತೆ ನಾವು 3 ಜನರದ್ದು ನೋಡಲ್ ಆಫೀಸರ್ ಮಾಡಿದ್ದೀವಿ. ಒಂದು ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ,
JD ಫುಡ್, ಆಮೇಲೆ DD ಹಾರ್ಟಿಕಲ್ಚರ್ ವೆಜಿಟೇಬಲ್ಸ್ಗೆ ಸಂಬಂಧಪಟ್ಟಂಗೆ, ಮಿಲ್ಕಿಗೆ ಸಂಬಂಧಪಟ್ಟಂಗೆ KMF ಅವರು ಅಧಿಕಾರಿಯನ್ನು ಹೇಳಿದ್ದೀವಿ. ಯಾವುದೇ ವಾರ್ಡಲ್ಲಿ ಈಗಾಗಲೇ ನಾವು ಪ್ರತಿ ವಾರ್ಡ್ಗೆ ಇಬ್ಬರು ಮುನ್ಸಿಪಾಲ್ಟಿಯಿಂದ ಅಪಾಯಿಂಟ್ ಮಾಡಿದಂಥ ವ್ಯಕ್ತಿಗಳಿಗೆ ಸಮಸ್ಯೆ ಕುರಿತು ಹೆಲ್ತ್ ಇರ್ಬೋದು, ಅಥವಾ ಆಹಾರ ಪೂರೈಕೆ ಬಗ್ಗೆ ಇರ್ಬೋದು, ಅಥವಾ ವೆಜಿಟೇಬಲ್ ಇರ್ಬೋದು, ಅಥವಾ ಮಿಲ್ಕ್ ಇರ್ಬೋದು, ಯಾವುದೇ ಬಗ್ಗೆ ಅವರು ಸಮಸ್ಯೆಯನ್ನು ಅವರಿಗೆ ಹೇಳ್ಕೊಂಡಲ್ಲಿ ಇಮಿಡಿಯೇಟ್ ಅವರು ನೋಡಲ್ ಆಫೀಸರನ್ನು ಸಂಪರ್ಕ ಮಾಡ್ತಾರೆ. ಅದಕ್ಕೆ ವ್ಯವಸ್ಥೆ ಮಾಡುವಂಥದ್ದನ್ನು ನಾವು ಮಾಡ್ತೀವಿ. ಅದು ಅಷ್ಟೇ ಅಲ್ಲದೆ अगर कोई भी सुपरमार्केट होम डिलीवरी घर घर जाकर देना चाहते हैं तो उन लोगों को पास बनाकर प्रशासन देगा. और ये भी कहा गया है कि सिटी से किसी को भी बाहर जाने दिया नहीं जाएगा और ना ही बाहर से आने वालों को अंदर आने दिया जाएगा ಅಂತ ಏನು ಹೇಳ್ತೀವಿ. ಇವನ್ ಫ್ರಮ್ ಸೂಪರ್ ಮಾರ್ಕೆಟ್ ಆರ್ ಎನಿ ಮಾರ್ಕೆಟ್ ಹೋಮ್ ಡೆಲಿವರಿ ಈಸ್ ಪರ್ಮಿಟೆಡ್. ನಾವು ಅವ್ರು ಯಾರಾದರೂ ಮುಂದೆ ಬಂದು ಹೋಮ್ ಡೆಲಿವರಿ ಮಾಡ್ತೀವಿ ಸರ್ ಪರ್ಟಿಕ್ಯುಲರ್ ಏರಿಯಾಕ್ಕೆ ಅಂತ ಹೇಳಿ ಮಿನಿಮಮ್ ಪಾಸ್ ತೊಗೋಬೇಕು. ಸುಮ್ಮನೆ ಒಂದು 50-100 ಪಾಸ್ ಎಲ್ಲ ಕೊಡೋದಿಲ್ಲ. ಒಂದು ಅಂಗಡಿಗೆ 2, 3, 4 ಮಾತ್ರ ರಿಸ್ಟ್ರಿಕ್ಟ್ ಮಾಡ್ತೀವಿ. ಏರಿಯಾ ಸ್ಪೆಸಿಫಿಕ್ ಅವ್ರು ಹೇಳಬೇಕು. ಅವ್ರ ಅಂಗಡಿ ಪೂರ್ವಕ್ಕಿದ್ದು ಇವರು ಪಶ್ಚಿಮದ ಏರಿಯಾ ಎಲ್ಲ ಕೇಳೋದಿಲ್ಲ. ಆ ಏರಿಯಾ ಸ್ಪೆಸಿಫಿಕ್ಕಾಗಿ ಅವರು ಪಾಸ್ ತೊಗೊಳೋದಕ್ಕೆ ನಾವು ಅರೇಂಜ್ ಮಾಡೋದು ವಿಚಾರ ಮಾಡಿದ್ದೀವಿ ಇದೆ. ಆಮೇಲೆ ಇನ್ಕ್ಲೂಡಿಂಗ್ ಈ ಸರ್ವಿಸಸ್, ಯಾರಾದರೂ ಫುಡ್ ನಾನು ಸರ್ವ್ ಮಾಡ್ತೇನೆ ಅಂತ ಹೇಳ್ತಿರ್ತಾರೆ, ಅಥವಾ ನಾನು ಇಂಥದನ್ನು ಹೆಲ್ಪ್ ಮಾಡ್ತೇನೆ ಅಂತ ಹೇಳ್ತಿರ್ತಾರೆ, ಎನಿ ಸರ್ವಿಸಸ್. ಈಗ ಇಮಿಡಿಯೇಟ್ ನಮಗೆ ಅಂಥ ಪರಿಸ್ಥಿತಿ ಇಲ್ಲ. ಇಫ್ ಸಿಚುವೇಶನ್ ಗೋಸ್ ಅನ್ಕಂಟ್ರೋಲ್, ಆವಾಗ ನಾವು ಇಂಥವ್ರ ಸರ್ವೀಸಸ್ಸನ್ನು ಬಳಸೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ವಾಲಂಟಿಯರ್ಸ್ ನಮಗೆ ಭಾಳಷ್ಟು ಜನ ಜಿಲ್ಲೆಯಲ್ಲೂ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರು ಯಾರೇ ಇದ್ರೂ ಅವ್ರದ್ದೊಂದು ಮಾಡಿ ಆ ಏರಿಯಾ, ಈಗ ಫಾರ್ ಎಕ್ಸಾಂಪಲ್ ವಾರ್ಡಲ್ಲಿ ಅವನೇನೋ ಸರ್ವಿಸ್ ಮಾಡಬೇಕಂತಿರ್ತಾನೆ, ಆ್ಯಂಡ್ ನಾನ್ ಪೊಲಿಟಿಕಲ್ ಪರ್ಸನ್, ವಿ ಪ್ರಿಫರೇಬಲಿ ನಾನ್ ಪೊಲಿಟಿಕಲ್, ಇಟ್ ಶುಡ್ ನಾಟ್ ಟರ್ನ್ ಇನ್ ಟು ಅದರ್ ವೇ ರೌಂಡ್. ಅದಕ್ಕೆ ನಾವು ಅವಕಾಶ ಮಾಡಿಕೊಡದೆ ನಾವು ಸಮಿತಿಯಲ್ಲಿ ನಾವು ನಿರ್ಧಾರ ಮಾಡ್ತೀವಿ ಯಾರನ್ನ ಯೂಸ್ ಮಾಡ್ಕೋಬೇಕು, ಯಾರನ್ನ ಯೂಸ್ ಮಾಡಬಾರ್ದು. ನಿಮಗೆ ನೀವು ಹೇಳಿದಂಗೆ ಅವ್ರನ್ನ ಹೋಗೋದು ಬಿಡೋದಂತೂ ಪ್ರಶ್ನೆನೇ ಇಲ್ಲ. ಐದರ್ ಅವ್ರು ಎಲ್ಲಿಂದ ಬಂದಾರಲ್ಲ ಆ ಡೆಪ್ಟಿ ಕಮಿಷನರ್ ಶುಡ್ 1 ಮಿನಿಟ್, ಆ ಡೆಪ್ಟಿ ಕಮಿಷನರ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಕಲೆಕ್ಟರ್ ಅವ್ರು ಎಲ್ಲಿಂದ ಬಂದಾರಲ್ಲ, ಹಿ ಶುಡ್ ರಿಕ್ವೆಸ್ಟ್ ಅಸ್ ಆ್ಯಂಡ್ ಹಿ ಶುಡ್ ಸೆಂಡ್ ಎ ಸ್ಪೆಷಲ್ ವೆಹಿಕಲ್ ಫಾರ್ ದಿಸ್ ಪರ್ಪಸ್. ಅಂದರೆ ನಮಗೆ ಇಲ್ಲಿ ಕೊರೋನಾ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂದರೆ ಆ ಪರ್ಸನ್ ಯಾರು ಬರ್ತಾನೆ ಅವನಿಗೆ ಟೆಸ್ಟ್ ಮಾಡಿ ನಮ್ಮ ಡಿಸ್ಟಿಕ್ಕಲ್ಲಿ ಬಿಡ್ತೀವಿ. ಅದರ್ವೈಸ್ ವಿ ವಿಲ್ ಟೇಕ್ ಕೇರ್. ಅವ್ರದ್ದು ಏನು ಸಮಸ್ಯೆ ಇದೆಯಲ್ಲ, ನಾವು ಕಾಂಟ್ರಾಕ್ಟರ್ದು ಅವ್ರದ್ದು ಊಟದ ಸಮಸ್ಯೆ, ಊಟದ್ದು ನಾವು ವಿಲ್ ಟೇಕ್ ಕೇರ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಊರಿಗೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮಲ್ಲಿ ನಾವು ಕೆನಾಲ್ ಮೇಲೆ ಇದ್ದರೆ ನಾವು ಆ ಯಾರು ಕಾಂಟ್ರಾಕ್ಟರ್ ತೊಗೊಂಡು ಬಂದನಲ್ಲ ಆ ಕಾಂಟ್ರಾಕ್ಟರ್ಗೆ ಜವಾಬ್ದಾರಿ ಕೊಟ್ಟು ಅವರಿಗೆ ಊಟದ್ದಷ್ಟೇ ಸಮಸ್ಯೆ. ಅವರು 14ನೇ ತಾರೀಕು ಏಪ್ರಿಲ್ 14ರವರೆಗೆ ಅವ್ರನ್ನ ಎಲ್ಲಿಯೂ ಬಿಡುವಂತಿಲ್ಲ. ಅವ್ರು ಮತ್ತೆ ಹೋಗಿ ನಾಳೆ ಬರ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇನ್ಕಮಿಂಗ್ ಔಟ್ ಗೋಯಿಂಗ್ ಆ್ಯಸ್ ಪ್ರೈಮ್ ಮಿನಿಸ್ಟರ್ ಟೋಲ್ಡ್ ಕಂಪ್ಲೀಟ್ ಬಂದ್, ಯಾವುದಕ್ಕೂ ಅಲೌ ಮಾಡೋದಿಲ್ಲ. ಅಂಥವ್ರ ವಿರುದ್ಧ ಯಾರಾದರೂ ನಿಮಗೆ ಮಾಹಿತಿ ಇಂಥವ್ರು ಬಂದಾರಂತ ನೀವು ಮಾಹಿತಿ ಕೊಟ್ಟರೆ ಅವ್ರ ಅಗೇನ್ಸ್ಟೂ ನಾವು ಕೇಸ್ ಬುಕ್ ಮಾಡ್ತೀವಿ. ಇಂಥವ್ರು ಈ ಟೈಮ್ ಮೀರಿ ವಿದೌಟ್ ಪರ್ಮಿಷನ್ ಬಂದಾರೆ ಅಂದರೆ ಅವ್ರು ನಾವು ಬಿಡೋದು. ये एक बहुत बड़ी पहल की गई है प्रशासन की जानिब से. कोरोना वायरस से निपटने के लिए इस तरह के फैसले लिए गए हैं. जनता का भी फर्ज बनता है कि आप सरकार के इस फैसले का समर्थन करें ताकि इस भयानक वायरस से हम बच सके. ये जानलेवा है, इसीलिए लॉकडाउन किया गया है. अब तक इस वायरस का शिकार पूरी दुनिया में 4,72,109 और मरने वालों की तादाद है 21,307. अगर बात इंडिया की जाए तो इस वक्त 681 लोग इस वायरस का शिकार हुए हैं और इनमें 13 लोगों की जान चली गई है और 43 लोग रिकवर हो गए हैं, यानी सेहतमंद हो चुके हैं और 625 लोगों का इलाज चल रहा है. मैं आपसे फिर कहूँगा कि इंडिया में ये तादाद बढ़ती जा रही है, इसीलिए इंसानी जानों को बचाने के लिए पूरा देश को लॉकडाउन किया गया है. अगर आप कोई भी भूल करेंगे तो ये आपके लिए ही नहीं आपके परिवार वालों के लिए भी जानलेवा साबित होगा. तो सरकार के आदेश का पालन करें, अपने घरों में रहें और अपने परिवार वालों के जानों से खिलवाड़ ना कीजिए. अगर एक बार ये जानलेवा सिलसिला शुरू होगा तो आपको कोई भी बचा नहीं सकेगा. इसका ख्याल रखिए.